ನಮಸ್ಕಾರ ಸ್ನೇಹಿತರೆ. ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET 2025ಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗಾಗಲೇ ನೀವು ಎಕ್ಸಾಮನ್ನು ಬರೆದಿದ್ದೀರಿ. 1 ಅಥವಾ 2 ಅಂಕಗಳಿಂದ ನೀವು TETಯನ್ನು ಮಿಸ್ ಮಾಡ್ಕೊಂಡಿದ್ದೀರಿ. ಏನಾದರೂ ಗ್ರೇಸ್ ಸಿಗ್ಬೋದಾ ಅಥವಾ ಒಂದು ಕ್ವೆಶ್ಚನ್ ಏನಾದರೂ ಡಿಲೀಟ್ ಆಗ್ಬೋದಾ ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡ್ತಾ ಹೋಗೋಣ. ಬಹುತೇಕ ಇಲ್ಲಿ ಒಂದು ತಮ್ನೇಲನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಇದರಲ್ಲಿ ಏನೂ ವಿಷಯ ಇಲ್ಲ. ಆದರೆ ನಿಮ್ಮ ಜೊತೆ ಈ 1 ಅಥವಾ 2 ಗ್ರೇಸ್ ಬರ್ಬೋದಾ ಅಥವಾ ಡಿಲೀಟ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಮಾತ್ರ ಇದರಲ್ಲಿ ಚರ್ಚೆ ಮಾಡೋದಿರುತ್ತೆ. ಆ ಕಾರಣದಿಂದಾಗಿ ಇದರಲ್ಲಿ ನೀವು 1 ಅಥವಾ 2 ಅಥವಾ 3-4 ಅಂಕಗಳಿಂದ ನೀವೇನಾದರೂ TETಯಿಂದ ವಂಚಿತರಾಗಿದ್ದರೆ ಅಂಥವ್ರು ನೋಡಿ. ಉಳಿದಂಥವ್ರಿಗೆ ಇಲ್ಲಿ ಯಾವುದೇ ಮಾಹಿತಿ ಇಲ್ಲ. ವಿಡಿಯೋನ ನೀವು ಸ್ಕಿಪ್ ಮಾಡ್ತಿರೋ ಅಥವಾ ನೋಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಯಾಕಂತಂದರೆ ಸುಮ್ಮನೆ ನಿಮಗೆ ಟೈಮ್ ವೇಸ್ಟ್ ಆಯ್ತಲ್ಲ ಈ ವಿಡಿಯೋ ನೋಡಿದ್ಕಂತ ಅನ್ನಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಆದರೆ ಯಾವ ಕಾರಣಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಹಿಂದಿನ ವರ್ಷಗಳಲ್ಲಿ ಕೆಲವು ಅಭ್ಯರ್ಥಿಗಳು ಅಂದರೆ ಈ ಹಿಂದಿನ ವರ್ಷದಲ್ಲಿ ಏನಾಗಿತ್ತು ಅಂತಂದರೆ ಈಗ ನೋಡಿ ಎಲಿಜಿಬಲ್ ಆಗೋದಕ್ಕೆ 2A 2B 3A 3B ಮತ್ತು ಜನರಲ್ ಅಭ್ಯರ್ಥಿಗಳಿಗೆ 90 ಅಂಕಗಳು, ಅದೇ ರೀತಿಯಾಗಿ SC ST ಕ್ಯಾಟಗರಿ 1 ಅವರಿಗೆ 83 ಅಂಕಗಳು ಒಂದು ಮಿನಿಮಮ್ ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತಪ್ಪ ಅಂತಂತಂದರೆ 150 ಪ್ರಶ್ನೆಗಳು, 150 ಪ್ರಶ್ನೆಗಳಲ್ಲಿ ಅಚಾನಕ್ಕಾಗಿ ಯಾವುದೋ ಒಂದು ಪ್ರಶ್ನೆಗೆ ಗ್ರೇಸ್ ಬಂತು ಅಂದರೆ ಇದು 83 ಮತ್ತು 90 ಇರುತ್ತೆ. ಯಾರೆಲ್ಲ ನೋಡಿ 82 ಮಾಡಿರ್ತೀರಿ ಅಥವಾ 89 ಮಾಡಿರ್ತೀರಿ ನೋಡಿ, ನಿಮ್ಮ ಅದೃಷ್ಟಕ್ಕೆ ಏನಾದರೂ ಒಂದು ಗ್ರೇಸ್ ಬಂತು ಅಂತಂದರೆ ಇಲ್ಲಿ 82 ಮಾಡಿದವ್ರದ್ದು 83 ಆಗುತ್ತೆ, 89 ಮಾಡಿದವ್ರದ್ದು ಇಲ್ಲಿ 90 ಆಗುವಂಥದ್ದು. ಆಗ ನೀವು ಕೂಡ ಈ ಒಂದು TETಗೆ ಎಲಿಜಿಬಲ್ ಆಗ್ತೀರಿ. ಅಂದರೆ TET ಎಲಿಜಿಬಲ್ ಆಗ್ತೀರಿ. ಮುಂದೆ ನೀವು CET ಬರೆಯೋದಕ್ಕೆ ಅರ್ಹರಾಗ್ತೀರಿ. ಅದೇ ಲಾಸ್ಟ್ ಟೈಮ್ ಏನಾಗಿತ್ತಪ್ಪ ಅಂತಂದರೆ 150 ಪ್ರಶ್ನೆ ಇದು. 150 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಗೊಂದಲಕ್ಕೀಡಾಗಿ ಆ ಒಂದು ಪ್ರಶ್ನೆಯನ್ನೇ ಡಿಲೀಟ್ ಮಾಡಿಬಿಟ್ರು. ಅಂದರೆ 150 ಇದ್ದಿದ್ದು 149ಕ್ಕೆ ಬಂತು. ಅಂದರೆ ಕ್ವಶನ್ನೇ ಡಿಲೀಟ್ ಆಗಿ ಹೋಯಿತು. 149ಕ್ಕೆ ಬಂದಾಗ ಅವಾಗ ಆಟೋಮೆಟಿಕ್ ಏನಾಯ್ತಪ್ಪ ಅಂದರೆ ಎಲಿಜಿಬಲ್ ಸ್ಕೋರ್ ಏನಾಯಿತು 82ಕ್ಕೆ ಇಳಿತು. ಇಲ್ಲಿ 90 ಇದ್ದಿದ್ದು ಎಲಿಜಿಬಲ್ ಸ್ಕೋರು 89ಕ್ಕೆ ಇಳಿತು. ಅಂದರೆ ಒಂದು ಪ್ರಶ್ನೆ ಡಿಲೀಟ್ ಆಯಿತು ಅಂತಂದರೆ 83 ಇದ್ದಿದ್ದು 82 ಆಗುತ್ತೆ, 90 ಇದ್ದಿದ್ದು 89 ಎಲಿಜಿಬಲ್ ಸ್ಕೋರ್ ಆಗುತ್ತೆ. ಆಗ ಯಾರೆಲ್ಲ ಈಗ ಪ್ರೆಸೆಂಟ್ 89 ಇದ್ರಿ ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಮತ್ತು ಯಾರೆಲ್ಲ 82 ಮಾಡ್ಕೊಂಡಿದ್ರಿ 83 ಇದ್ದಿದ್ದು 82ಕ್ಕೆ ಇಳಿತಂದರೆ ಆ ರೀತಿ ಅವಕಾಶ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ಈ ಬಾರಿ ಒಂದು ಪ್ರಶ್ನೆ ಡಿಲೀಟ್ ಆಗ್ಬೋದು ಅಂತ ನಾನು ಹೇಳಾರೆ. ಯಾಕಂತಂದರೆ ಇಲ್ಲಿ ಪ್ರಶ್ನೆ ಡಿಲೀಟ್ ಆಗೋದಕ್ಕಿಂತ ನಿಮಗೇನಾದರೂ ಯಾವುದಾದ್ರೂ ಪ್ರಶ್ನೆ ಡೌಟ್ ಇದ್ದರೆ ಅಂದರೆ ಅದು ಪೇಪರ್ 1ನಲ್ಲಾಗಲಿ ಅಥವಾ ಪೇಪರ್ 2ನಲ್ಲಾಗಲಿ ಯಾವ ಪ್ರಶ್ನೆ ಡೌಟ್ ಇದೆ ಆ ಪ್ರಶ್ನೆಯನ್ನು ಟೈಪ್ ಮಾಡಿ ಮತ್ತು ಅದಕ್ಕೆ ಕೊಟ್ಟಿರ್ತಕ್ಕಂಥ ಕೀ ಆನ್ಸರನ್ನು ಕೂಡ ಹೇಳ್ರಿ. ಅದು ಗ್ರೇಸ್ ಬರ್ಬೋದಾ ಬರಲ್ವಾ ಅನ್ನೋಂಥದ್ದನ್ನು ಕೂಡ ನಾನು ನಿಮಗೆ ರಿಪ್ಲೈ ಮಾಡಿ ಹೇಳ್ತೀನಿ. ನೋಡಿ, ಗ್ರೇಸ್ ಸಿಕ್ಕರೆ ಒಳ್ಳೆಯದು. ಏನಪ್ಪ ಅಂತಂದರೆ ಈಗ 89 ಅದೇ ಗ್ರೇಸ್ ಸಿಕ್ಕರೂ ಅಷ್ಟೇ, ಡಿಲೀಟ್ ಆದರೂ ಅಷ್ಟೇ. ಬಟ್ ಈ ಬಾರಿ ಡಿಲೀಟ್ ಆಗ್ತಕ್ಕಂಥ ಯಾವುದೇ ಚಾನ್ಸಸ್ ಇಲ್ಲ. ಗ್ರೇಸ್ ಏನಾದರೂ ಸಿಗ್ಬೋದೇನೋ ನೋಡೋಣ. ಅಂದರೆ ನಾನೇನು ಮಾಡ್ತೀನಿ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಈಗ ಅವರು ಕೀ ಆನ್ಸರ್ ಏನು ಬಿಟ್ಟಿದ್ದಾರೆ ಆ ಕೀ ಆನ್ಸರ್ಗಳನ್ನು ಒಂದು ಕ್ವಶನ್ ಪೇಪರ್ನಲ್ಲಿ ನಾನು ಮಾರ್ಕ್ ಮಾಡ್ಕೊತ ಹೋಗಿ ಯಾವುದಾದ್ರೂ ಪ್ರಶ್ನೆಗೆ ಗ್ರೇಸ್ ಸಿಗ್ಬೋದಾ ಅನ್ನೋಂಥದ್ದನ್ನು ನಾನು ನೋಡ್ತಾ ಹೋಗ್ತೀನಿ. ಒಂದು ವೇಳೆ ಆ ರೀತಿ ಪ್ರಶ್ನೆಗಳೇನಾದರೂ ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಾರ್ದ ನಾನು ಮತ್ತೊಂದು ವಿಡಿಯೋ ಮಾಡಿ ಯಾವೆಲ್ಲ ಪ್ರಶ್ನೆಗಳಿಗೆ ಗ್ರೇಸ್ ಸಿಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಸಪ್ರೇಟಾಗಿ ನಾನು ಇನ್ನೊಂದು ವಿಡಿಯೋನ ಒಂದು 2-3 ಗಂಟೆಯಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದಾಗಿಯೂ ಕೂಡ ಯಾಕಂತಂದರೆ ನಾನು ನೋಡ್ತಾ ಹೋಗಬೇಕಾದ್ರೆ ಒಂದು ಮಿಸ್ ಆಗ್ಬೋದು ಅಥವಾ ನನಗೂ ಒಂದು ಗೊತ್ತಾಗದೇನೂ ಇರ್ಬೋದು. ಆ ಕಾರಣದಿಂದಾಗಿ ನಿಮಗೇನಾದರೂ ಒಂದು ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆ ಕೀ ಆನ್ಸರ್ ತಪ್ಪು ಕೊಟ್ಟಿದ್ದರು ಅಂತಂದರೆ ಅದನ್ನು ನೀವು ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ್ರಿ ಅಂತಂದರೆ ನಾನು ಅದನ್ನು ನೋಡ್ತೀನಿ ಒಂದು ಸಾರಿ ನೋಡಿ ಆ ಕೀ ಆನ್ಸರ್ ಏನು ಸರಿ ಇದೆಯೋ ತಪ್ಪಿದೆಯೋ ನೋಡ್ಕೊಳ್ಳೋಣ. ನೋಡ್ಕೊಂಡ್ಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಅಂದರೆ ಈ ಒಂದು ಕೀ ಆನ್ಸರ್ ಚೇಂಜ್ ಆಗ್ಬೋದು ಅಥವಾ ಈ ಒಂದು ಕೀ ಆನ್ಸರ್ ಈ ಒಂದು ಕ್ವಶನ್ಗೆ ಗ್ರೇಸ್ ಬರ್ಬೋದು ಅಥವಾ ಇವು ಅಂದರೆ ಅಲ್ಲಿ ನಿಮ್ಮ ಅಂಕ ಏನಾಗುತ್ತೆ ಒಂದು ಹೆಚ್ಚಾಗ್ಬೋದು ಅಥವಾ ಕೆಲವು ಬಾರಿ ಕಡಿಮೆನೂ ಆಗ್ಬೋದು. ಯಾಕಂತಂದರೆ ನೋಡಿ 1ನೇ ಪ್ರಶ್ನೆಗೆ A ಆಪ್ಷನ್ ಸರಿ ಅಂತ ಕೊಟ್ಟಿರ್ತಾರೆ ಕೀ ಆನ್ಸರಲ್ಲಿ, ಅದು ನೆಕ್ಸ್ಟ್ B ಅಂತ ಒಂದು ಪರಿಷ್ಕೃತ ಕೀ ಆನ್ಸರ್ ಬಂತಪ್ಪ ಅಂತಂದರೆ ಆಗ ಯಾರೆಲ್ಲ A ಹಾಕಿರ್ತಾರೋ ಅವ್ರದ್ದು ಒಂದು ಸ್ಕೋರ್ ಒಂದು ಮಾರ್ಕ್ಸ್ ಅವಾಗ ಏನಾಗುತ್ತೆ ಕಡಿಮೆ ಆಗೋಂಥದ್ದು. ಮತ್ತು ಉಳಿದಂಥವ್ರು B ಎಲ್ಲ ಹಾಕಿದಂಥವ್ರಿಗೆ ಹೆಚ್ಚಾಗ್ತಕ್ಕಂಥದ್ದು. ಆದರೆ ನನಗನ್ಸಿದ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ಸ್ಕೋರ್ ಕಡಿಮೆ ಆಗಿರ್ತಕ್ಕಂಥದ್ದು
ಇಲ್ಲ. ಈ ಬಹುತೇಕ ಒಂದು ಪರಿಷ್ಕೃತ ಕೀ ಉತ್ತರಗಳು ಬಂದಾಗ 1 ಅಥವಾ 2 ಅಂಕಗಳು ಹೆಚ್ಚಾಗ್ತವೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಯಾರೂ ಕೂಡ ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ಕೆಲವ್ರದ್ದು ಏನಾಗಿರುತ್ತೆ ಅಂದರೆ ಕರೆಕ್ಟ್ ಕಟಾನುಕಟಿ ಅವ್ರದ್ದು ಕೂಡ 90 ಆಗಿಬಿಟ್ಟಿರುತ್ತೆ. ಅಚಾನಕ್ ಎಲ್ಲಾದರೂ ಒಂದು ಕೀ ಆನ್ಸರ್ ಚೇಂಜ್ ಆಗಿಬಿಡ್ತಾ, ನಂದು 89ಗೆ ಇಳಿತಾ ಅಂತಕ್ಕಂಥ ಗೊಂದಲದಲ್ಲಿ ಇರ್ತೀರಿ. ನಾನು ಭರವಸೆ ಕೊಡ್ತೀನಿ 100ಕ್ಕೆ 100 ಯಾರೆಲ್ಲ 90+ ಇದ್ದೀರಿ, ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಿರಿ. ಸಿ ಇ ಟಿಗೆ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ 89, 82, 88 ಮತ್ತು 81 ಇದ್ದೀರಿ, ಸ್ವಲ್ಪ ವೇಟ್ ಮಾಡಿ, ನೋಡೋಣ ಏನಾಗುತ್ತೆ ಅಂಥೇಳಿ. ಮತ್ತು ನೀವು ಯಾವುದಾದ್ರೂ ಕ್ವಶನ್ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಕೂಡ ಈಗ ಏನು ಮಾಡ್ತೀನಪ್ಪ ಅಂತಂದರೆ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ನೋಡ್ತಾ ಹೋಗ್ತೀನಿ. ಪೇಪರ್ 1ನಲ್ಲಿರ್ತಕ್ಕಂಥ 150 ಪ್ರಶ್ನೆಗಳನ್ನು ನೋಡ್ತೀನಿ. ಅಲ್ಲೇನಾದರೂ ಗೊಂದಲ ಆಯಿತು ಅಂತಂದರೆ ಅಥವಾ ಅಂಥ ಒಂದು ಪ್ರಶ್ನೆ ಇತ್ತು ಅಂತಂದರೆ ಅದನ್ನು ತೊಗೊಳ್ತೀನಿ. ಮತ್ತು ಪೇಪರ್ 2ನಲ್ಲೂ ಕೂಡ ಯಾವ ಪ್ರಶ್ನೆಗಳಿಗೆ ಏನಾದರೂ ಗ್ರೇಸ್ ಬರೋದಿದೆ ಅಥವಾ ಕೀ ಆನ್ಸರ್ ಚೇಂಜ್ ಆಗೋದಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ತೀನಿ. ಅಂಥ ಪ್ರಶ್ನೆಗಳನ್ನು ನಾನು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಕೂಡ ಒಂದು ವಿಡಿಯೋನ ಮಾಡ್ತೀನಿ. ಇಂಥ ಒಂದು ಪ್ರಶ್ನೆಗೆ ಬರುವ ಅಂದರೆ ಒಂದು ಗ್ರೇಸ್ ಬರ್ತಕ್ಕಂಥ ಚಾನ್ಸಸ್ ಇದೆ ಅಂಥೇಳಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಆಗ ನಿಮಗೊಂದಷ್ಟು ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಅಂದರೆ ತಾತ್ಕಾಲಿಕ ಸಮಾಧಾನ ಅಲ್ಲ, ಅದು ಸಾಧ್ಯ ಆದಷ್ಟು ನಿಖರವಾದಂಥ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನೋ ಇವತ್ತು ಹೇಳಿದೆ ಅಂದರೆ 88 ಆಗಿತ್ತು, 89 ಆಗಿತ್ತು, ನಂದು ಆಗ್ಬೋದೇನೋ ಅಂಥೇಳಿ ತಾತ್ಕಾಲಿಕ ಖುಷಿಯನ್ನು ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲ್ಲ. ನಾನು ನಿಖರವಾದ ಮಾಹಿತಿಯನ್ನು ನೀಡೋದ್ರ ಮೂಲಕನೇ ನಿಮಗೆ ಗೊಂದಲವನ್ನು ಬಗೆಹರಿಸ್ತೀನಿ. ಮತ್ತು ಆದಾಗ್ಯೂ ಯಾವ ಗ್ರೇಸ್ ಸಿಗಲಿಲ್ಲ ಅಂತಂದರೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕಂದರೆ 89ವರೆಗೂ ಬಂದಿರ್ತೀರಿ, 88ವರೆಗೂ ಬಂದಿರ್ತೀರಿ. ಇನ್ನೊಂದು ಅಥವಾ 2 ಅಂಕಗಳು ಬಿದ್ದಿದ್ರೆ ನೀವೆಲ್ಲರೂ ಪಾಸ್ ಆಗಿಬಿಡ್ತಿದ್ರೆ ನೀವು ಸಿ-ಟೆಟನ್ನು ಬರಿಬೋದು. ಅಂದರೆ CTET ಏನಿದೆ ಅದನ್ನು ಬರೆದು ಈ ಒಂದು PST ಮತ್ತು GPT ಎಕ್ಸಾಮಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ನೋಡಿ, ಇಲ್ಲಿ 89 ಆಗಿರಲಿ 88 ಆಗಿರಲಿ, ಬಟ್ ಇದು ಗ್ರೇಸ್ ಬರುತ್ತೋ ಬಿಡುತ್ತೋ ಆ ನಂತರ. ಬಟ್ ಸಿ-ಟೆಟ್ ಅಪ್ಲಿಕೇಶನ್ ಹಾಕೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾನು ಕೂಡ ಈ ಒಂದು ಪೇಪರ್ 1 ಪೇಪರ್ 2 ಎರಡೂ ಕೂಡ ನೋಡ್ಕೊಳ್ತೀನಿ. ನೋಡಿ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರ ಮೂಲಕ ಬಹುತೇಕ ಏನಾದರೂ 1 ಅಥವಾ 2 ಕೀ ಆನ್ಸರ್ಗಳು ಚೇಂಜ್ ಆಗುವಂಥದ್ದು, ಗ್ರೇಸ್ ಸಿಗುವಂಥದ್ದು ಸಿಕ್ಕರೆ ಖುಷಿಯೊಂದಿಗೆ ನಾನು ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಅಷ್ಟೇ ಖುಷಿಯೊಂದಿಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಬೆಂಬಲವನ್ನು ನೀಡ್ತೀರಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ